ಇಲ್ಲ ಇಲ್ಲ ಸಂತೋಷ ಇದು ಮಾಡಿ ನಾವು ಪ್ಯಾಕೆಟ್ ಲೈಟ್ ಚಾಲ ಮಾಡಿ ರೀ ಇದು ಮಾಡಿ ಬಂದ್ ಮಾಡು ಬಂದು ಬ್ಯಾಟ್ರಿ ಹೊಡೆಯೋದು ನೋಡಿ ಇದು ರಿಕಾರ್ಡಿಂಗ್ ಕೈ ಜೋಡಿಸಿ ತ್ರಿವಾರ ವಂದನ ಮಾಡಿ ಧ್ಯಾನ ಮಾಡಿ. ಬುದ್ಧಂ ನಮಾಮಿ ನಮಾಮಿ ಧಮ್ಮಂ ನಮಾಮಿ ಸಂಘಂ ನಮಾಮಿ. ಎಲ್ಲರೂ 5 ನಿಮಿಷ ಶಾಂತವಾಗಿ ಧ್ಯಾನ ಮಾಡೋದು. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಎಡಗೈ ಮೇಲೆ ಬಲಗೈ ನೆಟ್ಟು ಎರಡು ಹೆಬ್ಬಾಳು ಕೂಡಿಸಿ ಕುತ್ತಿಗೆ ನೇರವಾಗಿತ್ತು. ಎಷ್ಟು ಸಾಧ್ಯ ಆದರೂ ಅಷ್ಟು ನೇರವಾಗಿ ಕೂತ್ಕೊಳ್ಳಿ. ಆಮೇಲೆ ತಾನೇ ಸ್ವಲ್ಪ ವೇರಿಯೇಷನ್ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ. ಎಲ್ಲರೂ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ. ಉಸಿರು ಹೊರಗಡೆ ಹೋಗೋದನ್ನು, ಉಸಿರು ಒಳಗಡೆ ಬರೋದು. ಉಸಿರು ಎಲ್ಲಿಂದ ಪ್ರಾರಂಭ ಆಗ್ತದೆ, ಎಲ್ಲಿಗೆ ಹೋಗಿ ಅದರ ಅಂತ್ಯ ಆಗ್ತದೆ ಅನ್ನೋದನ್ನು ನೋಡ್ಕೋಬೇಕು. ಆರಾಮಾಗಿ ಕುತ್ಕೊಳ್ಳಿ, ಸಂತೋಷವಾಗಿರಿ. ಎಲ್ಲರೂ ದೇಹದ ಎಲ್ಲ ಭಾಗಗಳನ್ನು ಸಡಿಲವಾಗಿ ಗಟ್ಟಿಯಾಗಿ ಕೊಡ್ಬೇಕು. ಬತ್ತಿ ಗೋಣಿ ಹಿಡಿಯೋದು, ಶಟರ್ ಕುಂದ್ರೋದಿಲ್ಲ. ಆರಾಮಾಗಿ ಸಂತೋಷವಾಗಿರಿ. ನಗುಮುಖದಿಂದ ಕುಂದ್ರಬೇಕು. ಮೂರು ನಂಬೋತ್ ಹ್ಯಾಂಗೆ ಕೂಡ್ತಿರ್ತಾರಲ್ಲ ಹಂಗೆ ಎಲ್ಲರೂ ಸಂತೋಷವಾಗಿ ಮೈ ಕೈ ಸಡ್ಲ ಮಾಡ್ರಿ. ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಒಳ ಹೋಗುವ ಉಸಿರು ಮತ್ತು ಹೊರ ಬರುವ ಉಸಿರನ್ನು ಗಮನಿಸ್ತಾ ಇರಿ. ಉಸಿರಿನ ಮೇಲೆ ಗಮನ ಇಡ್ರಿ. ಉಸಿರಾಟ, ಮನಸ್ಸು ಮತ್ತು ಹೃದಯದ ಬಡಿತ, ಈ ಮೂರು ಕ್ರಿಯೆಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಹೃದಯ ಯಾವ ರೀತಿ ಬಡಿದುಕೊಳ್ತಾ ಇದೆ, ಉಸಿರು ಹೊರಗಡೆ ಹೋಗೋದು, ಉಸಿರು ಒಳಗಡೆ ಬರೋದನ್ನು ಗಮನಿಸ್ತಾ ಹೋಗಿ.
ನಮೋ ಬುದ್ಧ ಜೈ ಭೀಮ್ ಬಂಧುಗಳೇ, ಇವತ್ತು ಭಾನುವಾರದ ಪೂಜೆಯಲ್ಲಿ ಪಾಲ್ಗೊಂಡು ಭಗವಾನ್ ಬುದ್ಧರಿಗೆ ತ್ರಿವಾರ ವಂದನವನ್ನು ಸಲ್ಲಿಸಿ ಧ್ಯಾನವನ್ನು ಮಾಡುವಂಥದ್ದು ವಿಜಯಪುರ ನಗರದ ಸಾರಿಪುತ್ರ ಬೋಧಿಧಮ್ಮ ಬುದ್ಧ ವಿಹಾರದಲ್ಲಿ ಪ್ರತಿ ಭಾನುವಾರ ಮತ್ತು ವಿಶೇಷ ದಿನಗಳಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಬಂಧುಗಳೇ, ವರ್ಷಾವಾಸದ ನಿಮಿತ್ತವಾಗಿ ಈ ಕಾರ್ಯಕ್ರಮಗಳನ್ನು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಬೌದ್ಧ ವಿಹಾರ ನಿರ್ಮಾಣ ಸಮಿತಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನೆಂದರೆ, ಏನು ಈ ವರ್ಷಾವಾಸದಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ಈ ಬುದ್ಧ ವಿಹಾರದಲ್ಲಿ 3 ತಿಂಗಳ ಕಾಲ ನಡೆಯುವಂಥದ್ದು. ಅದಕ್ಕೆ ನಾಗರಿಕರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಾಗಿರ್ಬೋದು, ಧ್ಯಾನ ಮತ್ತು ಸಾಮೂಹಿಕ ಬುದ್ಧ ವಂದನೆಯಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನು ಸುಖಮಯ ಮತ್ತು ಶಾಂತಿಯ ಕಡೆಗೆ ಸಾಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಈ ನಾಗರಿಕರು ವಿಜಯಪುರ ನಗರದ ನಾಗರಿಕರು ಇದರಲ್ಲಿ ಪಾಲ್ಗೊಂಡು ಅದರ ಲಾಭವನ್ನು ಪಡೆದುಕೊಳ್ಳಲು ನಾವು ಈ ಸೋಷಲ್ ಮೀಡಿಯಾದ ಮುಖಾಂತರ ತಮಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಬಂಧುಗಳೇ, ತಾವು ಇಲ್ಲಿ ನೋಡ್ಬೋದು, ಬುದ್ಧ ವಿಹಾರದಲ್ಲಿ ಪ್ರತಿ ಭಾನುವಾರ ಧ್ಯಾನ, ಬುದ್ಧ ಪೂಜೆ, ಧ್ಯಾನ ಮತ್ತು ಸಾಮೂಹಿಕ ಬುದ್ಧ ವಂದನೆಯನ್ನು ಇಲ್ಲಿ ಜರುಗ್ತಾ ಇದೆ. ಇಲ್ಲಿ ತಾವು ನೋಡ್ಬೋದು, ಎಲ್ಲರೂ ಧ್ಯಾನಸ್ಥರಾಗಿದ್ದಾರೆ, ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು, ಪುರುಷರು, ಹಾಗೆ ಮುದ್ದು ಮಕ್ಕಳು ಕೂಡ ಬನ್ನಿ. ಬಂಧುಗಳೇ, ಒಂದು 2 ವಿಷಯವನ್ನು ಧಮ್ಮಾಚಾರಿಗಳ ಮುಖಾಂತರ ತಾವು ಇಲ್ಲಿ ಏನು ನಡೀತಾ ಇದೆ ಪ್ರತಿ ನಮ್ಮ ಕಾರ್ಯಕ್ರಮದ ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಿದ್ದಾರೆ. ಧಮ್ಮಾಚಾರಿಗಳಾದಂಥ ಸಂತೋಷ್ ಕುಮಾರ್ ಶಾಪುರ್ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಬುದ್ಧ ವಿಹಾರದಲ್ಲಿ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಸಂಸ್ಥೆ ಅವರಿಗೆ ನೀಡಿದೆ. 2 ಸಂಸ್ಥೆಯವರು ಅದನ್ನು ನೀಡಿದ್ದಾರೆ. ಹಾಗಾಗಿ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತಮಗೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಬನ್ನಿ ಬಂಧುಗಳೇ. ಎಲ್ಲರಿಗೂ ನಮೋ ಬುದ್ಧಾಯ ಜೈ ಭೀಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಹಾಗೂ ಭಾರತೀಯ ಬೌದ್ಧ ಮಹಾಸಭಾದ ಸಂಯುಕ್ತಾಶ್ರಯದಲ್ಲಿ ವರ್ಷಾವಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10:30 ಗಂಟೆಗೆ ಸಾಮೂಹಿಕ ಬುದ್ಧ ವಂದನೆ, ಧ್ಯಾನ ಮತ್ತು ಪ್ರವಚನ, ಈ ಕಾರ್ಯಕ್ರಮಗಳು ನಿರಂತರವಾಗಿ ಇನ್ನು 3 ತಿಂಗಳ ಅಕ್ಟೋಬರ್ ವಿಜಯದಶಮಿವರೆಗೆ ನಿರಂತರವಾಗಿ ಹುಣ್ಣಿಮೆ ಮತ್ತು ಭಾನುವಾರದಂದು ಜರುಗಲಿವೆ. ಪ್ರತಿ ಭಾನುವಾರ ಕೂಡ ಹೊಸ ವಿಷಯದ ಬಗ್ಗೆನೇ ನಾವಿಲ್ಲಿ ಪ್ರವಚನವನ್ನು ನೀಡಲಿದ್ದೇವೆ. ಪ್ರತಿ ಭಾನುವಾರ ಒಬ್ಬೊಬ್ಬರು ಒಂದೊಂದು ವಿಷಯದ ಅಂಗವಾಗಿ ಮಾತನಾಡಬೇಕಾಗಿರುತ್ತದೆ. ಯಾರಾದರೂ ತಾವು ವಿಷಯದ ಕುರಿತು ಅಧ್ಯಯನ ಮಾಡಿಕೊಂಡು ಬಂದು ಮಾತನಾಡುವವರಿದ್ದರೆ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ನಾವು ಮಾತನಾಡಲು ಅವಕಾಶವನ್ನು ಕೊಡ್ತೇವೆ. ಸುಮಾರು 30 ಸಬ್ಜೆಕ್ಟ್ಗಳು ಈಗಾಗಲೇ ಕೇಂದ್ರ ಸಮಿತಿ ವತಿಯಿಂದ ಮಾನನೀಯ ಭೀಮರಾವ್ ಅಂಬೇಡ್ಕರ್ ಅವರ ಹಾಗೂ ಮೀರಾತಾಯಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ವಿಷಯಗಳನ್ನು ಕೊಟ್ಟಿದ್ದಾರೆ. ಆ ವಿಷಯದ ಬಗ್ಗೆನೇ ಪ್ರತಿ ಭಾನುವಾರ ಮತ್ತು ಹುಣ್ಣಿಮೆಯಂದು ಇಡೀ ದೇಶಾದ್ಯಂತ ಎಲ್ಲ ಬುದ್ಧ ವಿಹಾರಗಳಲ್ಲಿ ಮತ್ತು ಅಂಬೇಡ್ಕರ್ ಭವನಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ
ಇಡೀ ದೇಶಾದ್ಯಂತ ಇವತ್ತು ವರ್ಷಾವಾಸ ಕಾರ್ಯಕ್ರಮದಡಿ ಬಾಬಾ ಸಾಹೇಬರ ತತ್ವ ಸಿದ್ಧಾಂತ ಮತ್ತು ಹೋರಾಟ, ಅವರ ತ್ಯಾಗ ಬಲಿದಾನ, ರಮಾತಾಯಿಯವರ ತ್ಯಾಗ ಬಲಿದಾನ, ಗೌತಮ್ ಬುದ್ಧರ ಜೀವನ ಮತ್ತು ಜ್ಞಾನ, ಜಗತ್ತಿಗೆ ವಿಶ್ವಗುರು ಆದಂಥ ಬುದ್ಧರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಇವತ್ತು ಈ 3 ತಿಂಗಳಲ್ಲಿ ನಾವು ಸಮಾಜಕ್ಕೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ದರಿಂದ ವಿಜಯಪುರ ನಗರದಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ವಾರಕ್ಕೆ ಒಂದು ಸಲ ಕನಿಷ್ಠ ಒಂದು ಅರ್ಧ ಗಂಟೆ ಬುದ್ಧ ವಿಹಾರಕ್ಕೆ ಭೇಟಿ ನೀಡಿ ಇಲ್ಲಿ ಏನು ನಡೆಯುತ್ತಾ ಇದೆ ಅನ್ನೋದನ್ನು ಕೂಡ ತಾವು ಅರಿತುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಾವು ಸಾಗ್ತಾ ಇದ್ದೀವಿ ಅನ್ನೋದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಕಾರ್ಯಕ್ರಮ ನಾವಿಲ್ಲಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಾಧ್ಯವಾದಷ್ಟು ಭಾನುವಾರ ಮತ್ತು ಪ್ರತಿ ಹುಣ್ಣಿಮೆಯಂದು ಬುದ್ಧ ವಿಹಾರಕ್ಕೆ ಭೇಟಿಯನ್ನು ನೀಡಬೇಕು. ಇಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳ ಬಗ್ಗೆ ತಾವು ತಿಳಿದುಕೊಳ್ಬೇಕು ಮತ್ತು ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಧನ ಸಹಾಯವನ್ನು ನಾವು ಯಾರಿಗೂ ಕೇಳೋದಿಲ್ಲ. ಇಲ್ಲಿ ಬಂದಂಥ ಉಪಾಸಕರು ತಮಗೆ ತಿಳಿದ ಮಟ್ಟಿಗೆ ತಾವೇ ದಾನವನ್ನು ನೀಡಿ ತಮ್ಮ ಕಾರ್ಯಕ್ರಮ ತಾವೇ ಮಾಡಿಕೊಳ್ಳುತ್ತಿರುವುದು ಇಲ್ಲಿ ಒಂದು ವಿಶೇಷ ಪರಂಪರೆ ಕೂಡ ನಾವೀಗ ಹಾಕಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಗುಲುವ ಖರ್ಚು ವೆಚ್ಚ ಯಾರ ಮನೆಗೆ ಹೋಗಿ ಅಥವಾ ಮನೆ ಮುಂದೆ ನಿಂತು ಕೇಳುವಂಥದ್ದಲ್ಲ. ನಾವು ಸ್ವ ಇಚ್ಛೆಯಿಂದ ದಾನ ನೀಡುವುದಾದರೆ ನೀಡಬಹುದು, ಇಲ್ಲಾಂದರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗಲು ತಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಬುದ್ಧ ವಿಹಾರಕ್ಕೆ ಭೇಟಿ ನೀಡಿ ಈ ಬೌದ್ಧ ಪರಂಪರೆ ಮತ್ತು ಸಂಸ್ಕಾರವನ್ನು ನಮ್ಮ ಮನೆಗಳಲ್ಲಿ ನಾವು ಅಳವಡಿಸಿಕೊಳ್ಬೇಕಾದ ಅವಶ್ಯಕತೆ ಇಂದಿನ ಕಾಲಮಾನದಲ್ಲಿ ಬಹಳಷ್ಟು ಅಗತ್ಯತೆ ಇದೆ. ಸಮಾಜದಲ್ಲಿ ಮೌಢ್ಯ ತುಂಬಿ ತುಳುಕ್ತಾ ಇದೆ, ಕಾಂದಾಚಾರ ತೇಲಾಡ್ತಾ ಇದೆ, ಭ್ರಷ್ಟಾಚಾರ, ಹೀಗೆ ಅನೇಕ ಎಲ್ಲ ಕೆಟ್ಟ ನಡವಳಿಕೆಗಳನ್ನು ಮಟ್ಟ ಹಾಕಬೇಕಾದ್ರೆ ನಾವು ಇವತ್ತು ಬುದ್ಧ ವಿಹಾರಕ್ಕೆ ಭೇಟಿಯನ್ನು ನೀಡಲೇಬೇಕಾದಂಥ ಅನಿವಾರ್ಯತೆ ಇವತ್ತು ವಿಶೇಷವಾಗಿ ನಮ್ಮ ಸಮಾಜದ ಯುವಕರಲ್ಲಿ ಮತ್ತು ಸಣ್ಣ ಮಕ್ಕಳಲ್ಲಿ ನಾವು ಅದನ್ನು ಪ್ರಸ್ತುತಪಡಿಸಬೇಕಾಗಿದೆ. ಆದ್ದರಿಂದ ಎಲ್ಲ ಹಿರಿಯರು, ಯುವಕರು, ಮಹಿಳೆಯರು ತಮ್ಮ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬುದ್ಧ ವಿಹಾರಕ್ಕೆ ಬಂದು ತಮ್ಮ ಕೈಲಾದಷ್ಟು ಮಟ್ಟಿಗೆ ಇಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ.